ಧರ್ಮಸ್ಥಳದಲ್ಲಿ ಶವಗಳ ಉತ್ಖನನ ಕಾರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಭಾನುವಾರ, ಇವತ್ತೊಂದಿನ ವಿಶ್ರಾಂತಿ, ಮತ್ತೆ ನಾಳೆ ಅದು ಕಂಟಿನ್ಯೂ ಆಗುತ್ತೆ. ಈಗ ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿ ಪಂಜರ ದೂರುದಾರ ಗುರುತಿಸಿದ್ದ ಸ್ಥಳಗಳ ಮಣ್ಣು ಪರೀಕ್ಷೆಯನ್ನು ಮಾಡಲಾಗುತ್ತೆ. 16 ಸ್ಪಾಟ್ಗಳಲ್ಲಿ 25ಕ್ಕೂ ಹೆಚ್ಚು ಗುಂಡಿ ತೋಡಿದ್ದಾರೆ ಅಧಿಕಾರಿಗಳು. ಎಲ್ಲ ಸ್ಪಾಟ್ಗಳ ಮಣ್ಣು ಪರೀಕ್ಷೆಯನ್ನು ಮಾಡಲಿದೆ FSL ತಂಡ. ಅಸ್ಥಿ ಪಂಜರಕ್ಕೆ ಶೋಧ ನಡೆಸಿದ್ದ ರತ್ನಗಿರಿ ಬೆಟ್ಟದಿಂದ ಪ್ರತ್ಯಕ್ಷ ವರದಿ. ಒಣಗಿದ ಮರದ ಬುಡದಲ್ಲಿ ಶೋಧವನ್ನು ನಿನ್ನೆಯಷ್ಟೇ SIT ನಡೆಸಿತ್ತು, ಆದರೆ ಅಲ್ಲೇನೂ ಸಿಕ್ಕಿರಲಿಲ್ಲ. ಆ ಸ್ಥಳದಿಂದ ಇವಾಗ ಪ್ರತ್ಯಕ್ಷ ವರದಿ. ಮಣ್ಣು ಪರೀಕ್ಷೆಯನ್ನು ಮಾಡ್ತಾರೆ. ಮಣ್ಣು ಪರೀಕ್ಷೆ ನಿಮಗೆ ಮೂಳೆಗಳು ಸಿಕ್ಕಿದಾಗ ಮ್ಯಾಚ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಬಟ್ ಮಣ್ಣು ಪರೀಕ್ಷೆ ಯಾಕೆ ಅಂತ ಒಟ್ಟಿನಲ್ಲಿ ಇವಾಗ ನಿನ್ನೆ ಎಲ್ಲ ರತ್ನಗಿರಿ ಬೆಟ್ಟ, ಆ ಬಾಹುಬಲಿ ವಿಗ್ರಹ ಇದೆಯಲ್ಲ, ಆ ಬೆಟ್ಟದ ಬುಡದಲ್ಲಿ ಅಲ್ಲೆಲ್ಲ ಅಗದಿದ್ರು. FSL ಟೀಮ್ ಅವರು ಒಂದಷ್ಟು ಮಣ್ಣನ್ನು ಸ್ಯಾಂಪಲ್ ತೊಗೊಂಡೋಗ್ತಾರೆ ಎಲ್ಲ ಕಡೆ. ಒಟ್ಟು 16 ಪ್ಲೇಸಲ್ಲಿ 25ಕ್ಕೂ ಹೆಚ್ಚು ಕಡೆ ಗುಂಡಿ ತೋಡಿದ್ದಾರೆ. ಅಲ್ಲಿ ಮಣ್ಣನ್ನು ಅವರು ತಗೊಂಡು ಟೆಸ್ಟ್ ಮಾಡ್ತಾರೆ. ಧರ್ಮಸ್ಥಳ ಗ್ರಾಮದಲ್ಲಿ ಶವ ಶೋಧ ಮುಂದುವರೆದಿದೆ. ಈವರೆಗೆ ಯಾವುದೇ ಗಟ್ಟಿ ಸಾಕ್ಷ್ಯಗಳು ಲಭ್ಯ ಆಗಿಲ್ಲ. ಆತ ಆರಂಭದಲ್ಲಿ ಒತ್ತಾಯ ಮಾಡಿರುವಂಥದ್ದು, ನಾನು 100 ಮಹಿಳೆಯರ ಯುವತಿಯರ ಶವವನ್ನು ಹೂತಿದ್ದೇನೆ ಅನ್ನುವಂಥದ್ದು. ನಾವು ಪಾಯಿಂಟ್ ನಂಬರ್ 16ರ ಬಳಿ ಇದ್ದೇವೆ. 16 ಪಾಯಿಂಟ್ ಮತ್ತು ಅದರ ಅಕ್ಕಪಕ್ಕ ಇರುವಂಥ AB ಅನ್ನುವಂಥ ಒಂದು ಗುರುತಿಸಿಕೊಂಡು ಇಲ್ಲಿ ಈ ಒಂದು ಸಮಾಧಿ ಇದೆ ಅನ್ನುವಂಥ ಜಾಗವನ್ನು ಶೋಧ ಮಾಡಿದ್ದಾರೆ. ಈ ಜಾಗದ ಚಿತ್ರಣವನ್ನು ನಾವು ನೋಡ್ತಾ ಇದ್ದೇವೆ. ಪ್ರಮುಖವಾಗಿ ಆತ 3 ಅಡಿ 6 ಅಡಿಯಷ್ಟು ತೋರಿಸಿದರೂ ಕೂಡ ಜೊತೆಗಿದ್ದಂಥ ಅಧಿಕಾರಿಗಳು, SIT ಅವರು ಮತ್ತು ತಹಶೀಲ್ದಾರ್ ಸುತ್ತಮುತ್ತ ಎಲ್ಲ ಜಾಗಗಳನ್ನು ಅಗದು ಯಾವುದಾದ್ರೂ ಕುರುಹುಗಳು ಸಿಗ್ತದಾ ಅಂತೇಳಿ ಚೆಕ್ ಮಾಡಿದ್ದಾರೆ. ಸ್ಥಳದಲ್ಲಿ ಬಂಡೆ ಬಂದಿರೋದ್ರಿಂದ ಆದರೂ ಕೂಡ ಅದನ್ನು ಪಕ್ಕಕ್ಕೆ ಸರಿಸಿ 10 ಅಡಿಯ ಆಳದವರೆಗೆ 30 ಅಡಿಗಿಂತ ಹೆಚ್ಚು ಅಗಲ ವ್ಯಾಪ್ತಿಯಲ್ಲಿ ಇಲ್ಲಿ ಉತ್ಖನನವನ್ನು ಮಾಡಿರುವಂಥದ್ದು. ಆದರೆ ಘಟನೆ ನಡೆದಂತಹ ಸ್ಥಳದಿಂದ ಮಣ್ಣಿನ ಸ್ಯಾಂಪಲನ್ನು FSLನವರು ತೆಗೆದುಕೊಂಡು ಹೋಗಿರುವಂಥದ್ದು. ಕಾರಣ ಏನು ಅಂತಂದರೆ, ಆತ ಏನಾದರೂ SIT ಅವರನ್ನು ದಿಕ್ಕು ತಪ್ಪಿಸ್ತಾ ಇದ್ದಾನ ಅನ್ನುವಂಥದ್ದು. ಒಂದು ಮೃತದೇಹವನ್ನು ಒಂದು ಜಾಗದಲ್ಲಿ ಹೂತು ಹಾಕಿದರೆ ಅದು ಡಿಕಂಪೋಸ್ ಆದಂಥ ಸಂದರ್ಭದಲ್ಲಿ, ಅದು ಮಣ್ಣಿನ ಜೊತೆ ಬೆರೆತಂತಹ ಸಂದರ್ಭದಲ್ಲಿ ಮಣ್ಣಿನಲ್ಲಿ ಕೆಲವು ಅಂಶಗಳು ಪತ್ತೆ ಆಗ್ತದೆ ಅನ್ನುವಂಥದ್ದು ವೈಜ್ಞಾನಿಕವಾಗಿ ಹಲವಾರು ಬಾರಿ ಪ್ರೂವ್ ಆಗಿದೆ. ಹಾಗಾಗಿ ಪ್ರತಿ ಬಾರಿ ಒಂದೊಂದು ಜಾಗದಲ್ಲೂ ಕೂಡ ಉತ್ಖನನ ಮಾಡಿದಂತಹ ಜಾಗದಿಂದ ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ಆತ ಎಲ್ಲಾದರೂ SITಗೆ ದಿಕ್ಕು ತಪ್ಪಿಸಿದ, ಸುಳ್ಳು ಹೇಳಿದ ಅನ್ನುವಂಥದ್ದೇನಾದರೂ ಪ್ರೂವ್ ಆದರೆ ಆತನ ಮೇಲೆ ಆರೋಪ ಮಾಡಲಿಕ್ಕೆ ಮತ್ತು ಆತನನ್ನು ಶಿಕ್ಷೆಗೆ ಗುರುಪಡಿಸಲಿಕ್ಕೆ ಇದೆಲ್ಲ ಸಾಕ್ಷ್ಯಗಳು ಬೇಕಾಗ್ತದೆ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ TV, ಮಂಗಳೂರು. ಅಂದರೆ ಶವಗಳು ಸಿಗಲಿಲ್ಲ ಅಂತಂದ್ರು, ಆ ಮಣ್ಣಿನಲ್ಲಿ ಶವದ ಅಂಶಗಳೇನಾದರೂ ಇದೆಯಾ, ಕಂಪ್ಲೀಟ್ ಡಿಕಂಪೋಸ್ ಆದರೂ ಅದನ್ನು ಚೆಕ್ ಮಾಡ್ಬೋದು. ಅದಕ್ಕೋಸ್ಕರ ಈಗ ಸ್ಯಾಂಪಲ್ ತಗೊಂಡಿದ್ದಾರೆ. ಎಲ್ಲ ಕಡೆಯಲ್ಲೂ ಕೂಡ ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ಅದನ್ನು FSL ಕಳಿಸ್ಕೊಡ್ತಾರೆ. ಬಟ್ ಏನೇ ಆದರೂ ಬೋನ್ ಸಿಗಬೇಕಲ್ಲ, ಅಸ್ಥಿಪಂಜರಗಳಾದರೂ ಸಿಗಬೇಕಲ್ಲ, ಒಂದೆರಡಾದರೂ ಸಿಗಬೇಕಲ್ಲ ಆ ಜಾಗದಲ್ಲಿ. ಆಗ ಬೇಕಾದರೆ ಇಲ್ಲಿ ದೇಹ ಕೊಳತು ಹೋಗಿದೆ, ಡಿಕಂಪೋಸ್ ಆಗಿದೆ ಅಂತ ತೀರ್ಮಾನಕ್ಕೆ ಬರ್ಬೋದು. ಅದಕ್ಕೆಲ್ಲ ಪ್ಯಾರಾಮೀಟರ್ಸ್ ಇರುತ್ತೆ FSLನಲ್ಲಿ, ಹೀಗೆ ಅಂತ ಅಂದ್ಬಿಟ್ಟು ಅದೆಲ್ಲ ಅದರಲ್ಲೆಲ್ಲ ಎಕ್ಸ್ಪರ್ಟ್ಸ್ ಇರ್ತಾರೆ. ಅವ್ರು ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡ್ತಾರೆ. ಒಟ್ಟಿನಲ್ಲಿ ಈಗ ಅಗೆದಿರುವ ಜಾಗದಲ್ಲಿ ಮಣ್ಣಿನ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಅದನ್ನು ಅವರು ನಾಳೆ ದಿನ ಬೇಕಾಗುತ್ತಲ್ಲ. ಒಂದು ವೇಳೆ ಈ ಮಣ್ಣಲ್ಲಿ ಶವದ ಅಂಶವೇ ಇಲ್ಲ ಅಂತ ಬಂದರೆ ಆತ ಸುಳ್ಳು ಹೇಳಿದಾನೆ ಅಂತಲೂ ಆಗುತ್ತೆ. ಎಲ್ಲವೂ ಕೂಡ ಬೇಕಲ್ಲ. ಹಾಗಾಗಿ ಇವಾಗ ಸದ್ಯಕ್ಕೆ ಆ ಸ್ಯಾಂಪಲ್ಗಳು. ಇನ್ನು ಮಳೆ ವಿಚಾರಕ್ಕೆ ಬರೋದಾದರೆ, ಬೆಳಗಾವಿ ಜಿಲ್ಲೆಯಲ್ಲಂತೂ ಧಾರಾಕಾರ ಮಳೆ.